ಪುರಸಭೆಯಿಂದ ಮುಖ್ಯಮಂತ್ರಿವರೆಗೂ ದುಡ್ಡು ಮಾಡ್ಕೊಳಕ್ಕಲ್ಲ ನಾನು ಮುನ್ಸಿಪಲ್ ಅಧ್ಯಕ್ಷ ಆಗಿರೋದು. ಜನರಿಗೆ ಕೆಲಸ ಮಾಡಿ ತೋರಿಸ್ಬೇಕು. ನೀವೇ ಕೆಲಸ ಮಾಡ್ತಾ ಇವತ್ತು ನಾನೇ ಮಾಡ್ತಿದ್ದೆ ಈ ಕೆಲಸ ಮಾಡಿ ತೋರಿಸ್ತು. ಯಡಿಯೂರಪ್ಪನವ್ರಿಗೆ ಓಟ್ ಹಾಕ್ಸಿ ಅವಾಗ ಯಡಿಯೂರಪ್ಪನವರು ಪುರಸಭೆ ಅಧ್ಯಕ್ಷರಾದ್ರು. ಕಾಂಗ್ರೆಸ್ನವರೇ ಒಬ್ರು ಒಂದು ಅಟ್ಯಾಕ್ ಮಾಡಿ ತಲೆ ಹೊಡೆದ್ರು. ಕೂಲಿಗಾಗು ಕಾಳು ಯೋಜನೆ ಹೊರಟ ಸೈಕಲ್ ಜಾಥಾ ಅಂತ ಹೇಳಿದೆ. ಬಡವ್ರನ್ನ ಕಟ್ಕೊಂಡೆ ಯಡಿಯೂರಪ್ಪನವ್ರು ಬೆಳೆದಿದ್ದು. ಆಮೇಲೆ ಶಿಕಾರಿಪುರದಿಂದ ಬೆಂಗಳೂರವರೆಗೂ ಸೈಕಲ್ ಜಾಥಾ ಹೋಗಿದ್ರು. ಅಷ್ಟೊಂದು ಸ್ಟ್ರೆಂತ್ ಹೇಗ್ ಬರ್ತಾ ಇತ್ತು ಅಂತ ಏನು ಇಲ್ದಾನೆ ಬರೀ ಕೈಯಲ್ಲಿ ಬಂದಿಷ್ಟು ಫೇಮಸ್ ಜನನಾಯಕ ಅಂದ್ರೆ ಇದಕ್ಕೇನೆ. ಜನರು ಕಷ್ಟ ಸುಖ ಆದ್ರೆ ಜನನಾಯಕ ಅಂತಾರೆ. ಎಲ್ಲ ಬಾಡಿಗೆ ಸೈಕಲ್. ಹೌದಾ? ಬಾಡಿಗೆ ಸೈಕಲ್ ತಗೊಂಡು ಹೌದೌದು. ಯಡಿಯೂರಪ್ಪನವ್ರ ಸಮೇತನು ಬಾಡಿಗೆ ಸೈಕಲ್. ನಿಮ್ಮ ಕಾರ್ಯಕರ್ತರನ್ನ ಕಂಡ್ರೆ ಯಡಿಯೂರಪ್ಪನವರಿಗೆ ಹೇಗಿತ್ತು ಭಾವನೆ? ಮಕ್ಕಳು ನೋಡ್ದಂಗೆ ನಮ್ಮ ಕಾರ್ಯಕರ್ತರನ್ನ ನೋಡ್ಕೊಳ್ತಾರೆ. ಅವ್ರನ್ನ ಬಿಟ್ರೆ ಬೇರೆ ಈ ತರದ ವ್ಯಕ್ತಿ ಮತ್ತೆ ಯಾರು ಸಿಗಕ್ಕಿಲ್ಲ. ಈ 50 ವರ್ಷದ ಜರ್ನಿಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಮೆಲುಕು ಹಾಕೋದಿದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ನನಗನಿಸ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪನವರೇ ಆಗಿರಬಹುದು ಅಥವಾ ಬೇರೆ ಯಾವುದೇ ನಾಯಕರಾಗಿರಬಹುದು, ಜನಪ್ರಿಯ ನಾಯಕರಾಗಿರಬಹುದು, ಪಕ್ಷ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂತಹ ನಾಯಕರನ್ನ ಅವರ ಪಾಸ್ಟ್ ಹೋಗಿ ನೋಡಿದಾಗ ಅಥವಾ ಅವರ ಹೋರಾಟಗಳನ್ನ ನೋಡಿದಾಗ, ಆರಂಭಿಕ ದಿನಗಳನ್ನ ನೋಡಿದಾಗ ರೋಮಾಂಚನ ಅನ್ಸುತ್ತೆ ಯಾರಿಗಾದ್ರೂ ಕೂಡ. ಸೊ ಯಡಿಯೂರಪ್ಪನವರ ಬಗ್ಗೆ ಮಾತನಾಡೋದಕ್ಕೆ ಶಿಕಾರಿಪುರಕ್ಕೆ ಬಂದಿದ್ದೀನಿ. ಶಿಕಾರಿಪುರದಲ್ಲಿರುವಂತ ಸಾಕಷ್ಟು ಜನರನ್ನ ಮಾತಾಡಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ ಕಾಣಿಸಿದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ವ್ಯಕ್ತಿತ್ವ ಇವರದ್ದು. ಇವರು ಸುಮಾರು 18-19 ವರ್ಷದವರಾಗಿದ್ದಾಗಿಂದ, ಅಂದ್ರೆ ಯುವಕರು, ಹದಿಹರೆಯದ ಯುವಕ ಅಂತಾರಲ್ಲ, ಅವಾಗಿಂದಲೂ ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಇದ್ದವರು. ಹಾಗಾದ್ರೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿ ಪಡ್ಕೊಳ್ಳೋಣ. TS ಮೋಹನ್ ಅಂತ ಶಿಕಾರಿಪುರದವರು, ಹಿರಿಯ ಕಾರ್ಯಕರ್ತರು, ಸಾಕಷ್ಟು ಜನರಿಗೆ ಮಾರ್ಗದರ್ಶಕರು ಕೂಡ ಹೌದು. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮಿದ್ದೀನಿ. ಯಾವಾಗಿಂದ ಶುರುವಾಯ್ತು ನಿಮ್ಮ ಪೊಲಿಟಿಕಲ್ ಜರ್ನಿ ಯಡಿಯೂರಪ್ಪನವ್ರ ಜೊತೆ? ಯಡಿಯೂರಪ್ಪನವ್ರ ಜೊತೆಗೆ ನನಗೆ 18 ವರ್ಷ ಇತ್ತು. ಅವಾಗ ಯಡಿಯೂರಪ್ಪನವರು ಮುನ್ಸಿಪಲ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ರು. ಅವರು ಶಾಂತಿರಪ್ಪ ಹಣ್ಣು ಮಗ ಅವ್ರ ಅಣ್ಣಾರಿದ್ರಲ್ಲ, ಅವ್ರು ನಿಂತ್ಕೊಂಡಾಗ ಅವಾಗಿಂದ ಒಂದು ಸ್ಟಾರ್ಟ್ ಜರ್ನಿ. ಓಕೆ. ಅವಾಗ ಯಡಿಯೂರಪ್ಪನವ್ರಿಗೆ ಎಷ್ಟು ವರ್ಷ? 40-45 ವರ್ಷ ಆಗಿತ್ತು ಅಷ್ಟೇ. ಅವಾಗ ಸ್ಟ್ರಾಂಗ್ ಇಲ್ಲಿ ಶಿಕಾರಿಪುರದಲ್ಲಿ ಅಂದರೆ ನಮ್ಮ ತುಂಬ ಜನ ಅಂತ ನಮ್ಮ ರಿಲೇಷನ್ನೇ. ನಮಗೆ ಮಾವ ಆಗ್ಬೇಕು. ಅವ್ರು ಕಾಂಗ್ರೆಸ್ ಕಟ್ಟ, ಅವರೇ ಮುನ್ಸಿಪಲ್ ಅಧ್ಯಕ್ಷರು. ಅವಾಗ ಮುನ್ಸಿಪಲ್ ಅಧ್ಯಕ್ಷರು ಅನ್ನೋಕ್ಕಿಂತ ಉಪಾಧ್ಯಕ್ಷರು ಅಂತ ಇತ್ತು. ಅವಾಗ ಅಧ್ಯಕ್ಷರೆಲ್ಲ ಇವರಾಗ್ಬಿಡೋರು. AC ತಹಸೀಲ್ದಾರೇ ಅಧ್ಯಕ್ಷರಾಗ್ತಾರೆ, ಇವರು ಉಪಾಧ್ಯಕ್ಷರೇ ಆಡಳಿತ ನೋಡ್ಕೊಂಡ್ರು. ಅವಾಗ ಯಡಿಯೂರಪ್ಪನವರು ಕೌನ್ಸಿಲರ್, ಫಸ್ಟ್ ಟೈಮ್ ಕೌನ್ಸಿಲರ್ ಆದಾಗ ಭಾಳ ಜಿದ್ದಾಜಿದ್ದಿ ಇತ್ತು ಶಿಕಾರಿಪುರದಲ್ಲಿ. ಬರೀ ಮೀಟಿಂಗ್ ಮಾಡೋಕ್ಕೆ ಯಡಿಯೂರಪ್ಪನವರು ಆಫೀಸಿಗೆ ಹೋಗೋದು ಕಷ್ಟ ಇತ್ತು. ಅಂಥ ಕಠಿಣ ಪರಿಸ್ಥಿತಿ ಒಳಗೆ ಯಡಿಯೂರಪ್ಪನವರು ಇಲ್ಲಿ ಅಧ್ಯಕ್ಷರಾದರು. ಅದು ಅಧ್ಯಕ್ಷರಾದರು ಅಂದರೆ ನಾವು 7 ಜನ ಇದ್ವಿ, ಕಾಂಗ್ರೆಸ್ 8 ಜನ ಇದ್ವಿ. ಆವಾಗ ಒಬ್ಬ ಕಾಂಗ್ರೆಸ್ ಮಾಜಿ ಲೀಡರು, ಅವರು ನಮ್ಮ ರಿಲೇಷನ್, ನಮ್ಮ ಮಾವರೇ. ಅವರು DCP ಹೋಗಿ ರಾಜೀನಾಮೆ ಕೊಟ್ಬಿಟ್ರು. ಇಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ. ಗವಿಯಪ್ಪನವರು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕುರುಬ ಹಾಸ್ಟೆಲ್ ನೋಡ್ಕೊಳ್ಳೋ ಅಂತವ್ರು. ಅವ್ರು ಹೋಗಿ ರಾಜೀನಾಮೆ ಕೊಟ್ಟು ಅವಾಗ 7 ಸಮ ಆದ್ವಿ. BJP 7, ಕಾಂಗ್ರೆಸ್ 7. ಅವಾಗ ನಾವೆಲ್ಲ ಐಡಿಯಾ ಮಾಡಿ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ನಮ್ಮ ಪರವಾಗಿ ಹೋಲಿಸ್ಕೊಂಡ್ವಿ, ಯಲ್ಲಪ್ಪ ಅಂತೇಳಿ, SC. ಅವ್ರನ್ನ ನಮ್ಮ BJPಗೆ ಹೇಳ್ಕೊಂಡು ಯಡಿಯೂರಪ್ಪನವ್ರಿಗೆ ಒಂದು ಓಟ್ ಹಾಕ್ಸೋಕ್ಕೋಸ್ಕರ ಅವ್ರನ್ನ ನಮ್ಮ ಪಾರ್ಟಿ ಕರ್ಕೊಂಡು ಯಡಿಯೂರಪ್ಪನವ್ರಿಗೆ ಓಟ್ ಹಾಕ್ಸಿ ಅವಾಗ ಯಡಿಯೂರಪ್ಪನವರು ಪುರಸಭೆ ಅಧ್ಯಕ್ಷರಾದರು. ಅಲ್ಲಿಂದ ಅವ್ರದ್ದು ಹೋರಾಟ ಸ್ಟಾರ್ಟ್ ಆಗಿದೆ. ಪುರಸಭೆಯಿಂದ ಮುಖ್ಯಮಂತ್ರಿವರೆಗೂ ಅಲ್ಲಿಂದ ನಾವು ಜೊತೆಗೆ ಇದ್ದೇವೆ. ಅವಾಗ ಯಡಿಯೂರಪ್ಪನವರು ಅಧ್ಯಕ್ಷರಾದರು. ಅವಾಗಾದರೂ ಯಡಿಯೂರಪ್ಪನವ್ರಿಗೇನು ಕಾಂಗ್ರೆಸ್ನವ್ರು ಕಡಿಮೆ ಕಷ್ಟ ಏನು ಕೊಡಲಿಲ್ಲ. ಓಡಾಡೋದು ಕಷ್ಟ, ಎಲ್ಲಿ ಹೋಗೋದು. ನಾವು ಯಡಿಯೂರಪ್ಪನವ್ರು ಪಾರ್ಟಿ ಕಟ್ಟಿದೆ. ಅಲ್ಲ ಮೋಹನ್ ಸರ್, ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನ್ಯಾಗ ಕಾಂಗ್ರೆಸ್ನವ್ರು ಇದ್ರು ಆಯ್ತಾ? ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಕಾಂಗ್ರೆಸ್ನವ್ರು ಇದ್ರು? ನಮ್ಮ ಅಪ್ಪನೇ ಕಾಂಗ್ರೆಸ್. ಬಟ್ ನೀವ್ ಹೆಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರಿ? ನಮ್ಮ ಅಪ್ಪನೇ ಕಾಂಗ್ರೆಸ್ಸು. ನಮ್ಮ ಅಜ್ಜ ಅವಾಗಲೇ, ನಾವು ಇನ್ನೂ ಬರೋಕ್ಕೆ ಮುಂಚೆನೆ ಅವರು ಉಪಾಧ್ಯಕ್ಷರಾಗಿದ್ದರು. ಸ್ವಂತ ನಮ್ಮ ಅಜ್ಜನೇ. ನಮ್ಮ ಅಪ್ಪರು ಕಾಂಗ್ರೆಸ್ಸು. ನಮಗೆ ಅಣಗಿಸ್ತಾ ಇದ್ರು ನಮ್ಮ ಅಪ್ಪರು. ಆ ಯಡಿಯೂರಪ್ಪ ಜೊತೆಗೆ ಯಾಕೆ ಹೋಗ್ತಾರೋ, ನೀವು ಏನೋ ಯಡಿಯೂರಪ್ಪನ MLA ಮಾಡ್ತೀರ, ನೀವು ಕೌನ್ಸಿಲರ್ ಆಗ್ಬೇಕಾಯ್ತು ಅಂತೇಳಿ ನಮಗೆ ಅಪ್ಪರ ಚುಡಾಯಿಸೋರು. ಅವಾಗ ನಾವು ನಮ್ಮಣ್ಣ ಯಡಿಯೂರಪ್ಪನವರು ಫುಲ್ ಫಾಲೋವರ್ಸ್ ಆಗ್ಬಿಟ್ಟಿದ್ವಿ.
ಅವ್ರು ಉಗುಳು ಹಾಕಿದ್ರೆ ಹಿಂಗೆ ದಾಡ್ದಿದ್ದಿಲ್ಲ ಯಾರು. ಯಾಕಷ್ಟು? ಯಾಕೆಂದರೆ ನಾವು ಬೆಳೆದು ಬಂದ ರೀತಿ ವಾತಾವರಣ ಅಂಥದ್ದು. ನಾವು RSS ಮೈಂಡ್ನಾಗೆ ಬೆಳೆದವರು. ಹೆಚ್ಚು ಕಡಿಮೆ ನಾವು 6-7 ತರಗತಿ ಓದಬೇಕಾದ್ರೆ ಶಿವಮೊಗ್ಗದಲ್ಲಿ ಚಿಗಾಪುರ ಡಾಕ್ಟ್ರ್ ಇದ್ದರು. ಅವ್ರ ಜೊತೆ ನಾವು ಇದ್ದಾಗ ಅವಾಗಲೇ ನಾವು RSS ಲಿಂಕ್ ಹಚ್ಕೊಂಡ್ವಿ. ಅವಾಗ ಇಲ್ಲಿ ಬಂದಾಗ ಏನಾಯಿತು, ಈ ಪಾರ್ಟಿ ವಿಚಾರದ ಬಂದಾಗ ಯಡಿಯೂರಪ್ಪನವರು ದೊಡ್ಡ ಕೇರಿ ಕುರುಬರು ನಮ್ಮ ಜನಾಂಗದ ಕುಸ್ತಿ ಪೈಲ್ವಾನ್ ಅಂತ ಇರ್ತಾರೆ. ಹಾಂ, ಈ ಕುರುಬರು ಕುಸ್ತಿ ಪೈಲ್ವಾನ್ ಹಿಡ್ಕೊಂಡು ಅವ್ರ ಕೆಲಸ ಯಡಿಯೂರಪ್ಪನವ್ರು ಅಂದರೆ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸೋದು ಎಲ್ಲರೂ ಮನೆ ವಾಲಂಟಿಯರ್ಗೆ ಬರೋರು ಬಿಸಿಲು ಹಾಕ್ಕೊಂಡು. ಹೌದು ಹೌದು ಬಂದು ಎಬ್ಸ್ಕೊಂಡು ಹೋಗಿ ಅಲ್ಲಿ ಸ್ಕೂಲ್ ಫೀಲ್ಡ್ನಾಗೆ ಆಟ ಆಡ್ತದ್ದು, ವ್ಯಾಯಾಮ ಮಾಡ್ಸೋದು. ಆಮೇಲೆ ಹುಚ್ಚರಂಕೆರೆಗೆ ಸ್ನಾನ ಕರ್ಕೊಂಡು ಹೋಗೋದು ಒಟ್ಟಿಗೆ. ಹಾಂ, ಆಮೇಲೆ 15 ದಿವಸ ತಿಂಗಳಿಗೆ ಒಂದ್ಸಲಿ ಪಿಕ್ನಿಕ್ ಹೋಗೋದು ಟೂರ್. ಹುಡುಗರಿಗೆ ಎಂಜಾಯ್ ಬರೋಂಗೆ ಆ ಥರ ನಮ್ಮ ಇಟ್ಕೊಂಡು ಆ ರೀತಿ ಪಾರ್ಟಿ ಕಟ್ಟಿದ್ರು ಅವರು. ಅವಾಗ ಆಗ್ತಾ ಏನಾಯ್ತು ಅಂದರೆ ಯಡಿಯೂರಪ್ಪನವ್ರದ್ದು ಹೋರಾಟ ಅಂದರೆ ಅವರು ಮುನ್ಸಿಪಲಿನ ಹೋರಾಟ ಮಾಡೋಕ್ಕೆ ಶುರು ಮಾಡಿದವರು. ಬೆಳಗ್ಗೆ ಎದ್ದು 6 ಗಂಟೆಗೆ ನಮ್ಮ ಸ್ವೀಪರ್ಸ್ಗಳು ಏನು ಕಸ ಹೊಡಿತಾರಲ್ಲ ಅವ್ರು ಇನ್ನೂ ಫಾಲೋ ಮಾಡಿದ್ರು ಸೈಕಲ್ ತಗೊಂಡೋಗಿ ಪ್ರತಿ ಏಟಕ್ಕೆ ಸರಿಯಾಗಿ ಹೊಡಿತಿದಾರೋ ಇಲ್ಲ ಸರಿಯಾಗಿ ಹೊಡಿತಾರಲ್ಲ ಅಂತೇಳಿ ಅವ್ರ ಹಿಂದೆ ಫಾಲೋ ಮಾಡೋದು. ಆಮೇಲೆ ಯಾವ ಬೀದಿಯಾಗೆ ಲೈಟ್ ಹೋಗಿರ್ತಾವಲ್ಲ ಅನ್ನಂಗಿರಲ್ಲ ಅವನ್ನೆಲ್ಲ ಟುಕ್ ಮಾಡೋದು. ಅವಾಗ ಅವ್ರು ಡೈರಿನೇ ಮೇಂಟೈನ್ ಮಾಡ್ತಾಯಿದ್ರು. ದೊಡ್ಡ ಕೆರೆಗಿಂತ ಕಮ್ಮಂತ ಲೈಟ್ ಹೋಗಿದ್ದೆ ಬರ್ಕೊಂಬಂದು ಸಂಜೆ ಹಾಕ್ಬಿಡ್ಬೇಕು. ಅವಾಗ ಶಿಕಾರಿಪುರದಾಗ ಏನು ಪರಿಸ್ಥಿತಿ ಅಂದರೆ ಶಿಕಾರಿಪುರ ಹಳೆ ಟೌನ್ ಬಿಟ್ಟರೆ ಬೇರೆ ಎಲ್ಲೂ ಲೈಟ್ ಇರಲಿಲ್ಲ. ಅವಾಗೆಲ್ಲ ಇಷ್ಟ ಬಲ್ಬು. ಯಡಿಯೂರಪ್ಪನವರು ಪ್ರೆಸಿಡೆಂಟ್ ಆದಮೇಲೆ ಇಲ್ಲಿಂದ ಹಿಡಿದು ಆ ದುಪ್ಪತಳ್ಳಿ ಅಂತ ಬರುತ್ತೆ, ನಮ್ಮ ಹುಚ್ಚನಕೆರೆ ಇದೆಯಲ್ಲ, ಈ ಕೆರೆ ಏರಿ ದುಪ್ಪತಳ್ಳಿ ಮಟ್ಟನೂ ಟ್ಯೂಬ್ ಲೈಟ್ ಹಾಕಿಸ್ತಾರೆ. ಈ ಕಡೆ ನಮ್ಮ ಶೇಳಪ್ಪ ಸರ್ಕಲಿಂದ ಆ ಕುಮಂತ ನದಿ ಮಟ್ಟನೂ ಟ್ಯೂಬ್ ಲೈಟ್ ಹಾಕಿಸ್ತಾರೆ. ಹಿಂಗೆ ಫಸ್ಟ್ ಊರು ಹೊರಗಡೆ ಎದ್ದು ಕಾಣ ಅಂತ ಕೆಲಸಗಳು ಮಾಡಿತ್ತು. ಅವಾಗ ಏನಾಗಿತ್ತು ಅಂದರೆ ನಮ್ಮ ಮಾವರು ಅಧ್ಯಕ್ಷರಾಗಿ ಇಳಿದು ಯಡಿಯೂರಪ್ಪನವರು ಅಧ್ಯಕ್ಷರಾದರು. ಅವ್ರು ನೋಡಿದ್ರೆ ಫಸ್ಟ್ ಶಿಕಾರಿಪುರದ ಬಸ್ ಸ್ಟ್ಯಾಂಡಲ್ಲಿ ಜಲ್ಲೆ ಬಿಚಾವಣೆ ಮಾಡಿದ್ರು ಒಂದೇ ರೋಡಿಗೆ. ಅಂದ್ರೆ ಕಾಂಗ್ರೆಸ್ನವ್ರು ದುಡ್ಡು ಮಾಡಿ ಇಟ್ಟು ನಾವು ಮಾಡಿ ಇಟ್ಟಿದ್ದನ್ನ ನೀವು ಜಲ್ಲೆ ಬಿಚಾವಣೆ ಮಾಡಿದ್ರೆ ನಮ್ಮಲ್ಲಿ ಅಡ್ಡಿ ಮಾಡಿದ್ರು. ಅಲ್ಲಿ ಬಂದು ಅಟ್ಯಾಕ್ ಮಾಡಿ ಆ ಜಲ್ಲೆ ಮೇಲೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಬರೀ ತಾರೆಲ್ಲ ಏನಲ್ಲ, ಬರೀ ಜಲ್ಲೆ ಹಾಕೋಕ್ಕೆ ಬಿಡಲಿಲ್ಲ. ಯಡಿಯೂರಪ್ಪನವ್ರಿಗೆ ಅಷ್ಟು ಹಿಂಸೆ ಕೊಟ್ಟರು. ಆದರೂ ದುಡ್ಡು ಮಾಡಿ ಆಟಕ್ಕಲ್ಲ ನಾನು ಮುನ್ಸಿಪಲ್ ಅಧ್ಯಕ್ಷ ಆಗಿರೋದು, ಜನರಿಗೆ ಕೆಲಸ ಮಾಡಿ ತೋರಿಸ್ಬೇಕು. ನೀವೇ ಕೆಲಸ ಮಾಡ್ತೀವಿ, ಇವತ್ತು ನಾನೇ ಮಾಡ್ತಿದ್ದೆ ಈ ಕೆಲಸ ಅಂತ ಜೋರು ಮಾಡ್ಕೊಂಡು ಕೆಲಸ ಮಾಡಿ ತೋರಿಸ್ತು. ಪ್ರತಿಯೊಂದು ರೋಡ್ನು ಅವ್ರದ್ದೇ ವಾಲಂಟಿಯರ್ ಹೇಳಿವಲ್ಲ, ಹೋರಾಟ ಪುರಸಭೆಯಿಂದನೇ ಶುರುವಾಯಿತು. ಅಲ್ಲ ಹಂಗೆ ಹೋಗೋಬೇಕಾರೆ ಯಡಿಯೂರಪ್ಪನವರಿಗೆ ಪುರಸಭೆಗೆ ಹೋಗ್ಬೇಕಂತ ಬೆಳಗ್ಗೆ 5:30-6 ಗಂಟೆಗೆ ಸ್ವೀಪರ್ ಜೊತೆ ಹೋಗ್ಬೇಕಾರೆ ಕಾಂಗ್ರೆಸ್ನವರೇ ಒಬ್ಬರು ಒಂದು ಅಟ್ಯಾಕ್ ಮಾಡಿ ತಲೆ ಹೊಡೆದ್ರು. ಅವ್ರ ಹೆಸರು ಹೊಡೆದವ್ರ ಹೆಸರು ಬೇಡ, ಚೂರು ಶಿವಮೂರ್ತಿ ಅಂತೇಳಿ. ಅವ್ರು ಬಂದು ಇಲ್ಲಿ ಹಳ್ಳಿ ಕೆರೆ ಇಲ್ಲೇ ಯಡಿಯೂರಪ್ಪನವ್ರು ಮೊನ್ನೆ ನಮ್ಮ ಬಿದ್ದಿಂದ ಒಂದು ಕೆರೆ ಮುಂದೆ ಬೆಳಗ್ಗೆ 6-7 ಗಂಟೆ ಬಂದು ಅಟ್ಯಾಕ್ ಮಾಡಿ ಹೊಡೆದ್ರು. ಮನೆ ಹೋದ್ವಿ. ಅದು ದೊಡ್ಡ ಹೋರಾಟ, ಅದು ಸ್ಟೇಷನ್ನು ಗಲಾಟೆ ಎಲ್ಲ ಆಯಿತು. ಹಾಗೆ ಯಡಿಯೂರಪ್ಪನವರಿಗೆ ಅಷ್ಟು ಸುಲಭಕ್ಕೆ ಓಡಾಡೋಕ್ಕೆ ಬರ್ತಾಯಿದ್ದಿಲ್ಲ. ನೀವೆಲ್ಲ ಕೌಚದ ಥರ ಇರ್ತಾ ಇದ್ರಿ. ನಮ್ಮದೊಂದು ಟೀಮು 83ರಲ್ಲೂ ನಮಗಾಗಿ ಒಂದು ಜೀಪ್ ಕೊಟ್ಬಿಟ್ಟಿದ್ರು ನಮ್ಮ ಬ್ಯಾಚಿಗೆ. ಯಡಿಯೂರಪ್ಪನವ್ರು ಯಾವ ಹಳ್ಳಿ ಹೋಗ್ತಾರೆ ಬಸ್ಗೆ ಆ ಹಳ್ಳಿಗೆ ಫಾಲ್ ನಾವು ಹಿಂದ್ಗಟ್ಟಾಗ ಮಾಡಬೇಕಿತ್ತು, ಹೋಗ್ಲೇಬೇಕು. ಹೌದು, ಬರೀ ನಾವು ಫ್ಲಾಗ್ ಇಟ್ಕೊಂಡು ಹೋಗಂಗಿಲ್ಲ. BJP ಫ್ಲಾಗ್ ಇಟ್ಕೊಂಡು ಹೋದ್ರೆ ಹೊಡಿತಿದ್ರಾ? ಹ್ಞೂ ರೀ, ಪೂರ್ತಿ ಕಾಂಗ್ರೆಸ್ ಇದ್ದಿದ್ದು. ಅವಾಗ ಯಡಿಯೂರಪ್ಪನವ್ರು ಏನು ಮಾಡಿದ್ರು, ಸಣ್ಣ ಜನ ಹಿಡ್ಕೊಂಡು ಈ ಹುಡುಗರನ್ನ ಈ ನಮ್ಮಂತ ಇದೆಯಲ್ಲ ಹುಡುಗರು, ನಮ್ಮಂತ ಹಿಡ್ಕೊಂಡು ಪಾರ್ಟಿ ಕಟ್ಟಕ್ಕೆ ಶುರು ಮಾಡಿದ್ರು. ಯುವಕರನ್ನ ಬರೀ ಯುವಕರೇ. ಅದರಲ್ಲೂ ಗಲ್ಡಿ ಮನೆ ಹುಟ್ಟನ್ನು ಇಟ್ಕೊಂಡಿದ್ರು. ದೊಡ್ಡ ಕೇರಿ ಗಲ್ಡಿ ಮನೆ. ಇಲ್ಲಿ ಡ್ಯಾಮಿನೇಟ್ ಹೋದರೆ ಕುರುಬರು ಗಲಾಟೆ ಮಾಡೋದಾಗ ಯಾರೇ ಕಾಂಗ್ರೆಸ್ನವರೇ ರಾಜಕಾರಣ ಮಾಡಲಿ, ದಳದವರೇ ಮಾಡಲಿ, BJP ಮಾಡಲಿ, ಮಧ್ಯೆ ಇವರು ಬೇಕೇ ಬೇಕು. 3 ಪಾರ್ಟಿಯರಿಗೂ ಹಾಂ ಗಂಟು ಮನೆ ಇವ್ರನ್ನ ಇಟ್ಕೊಂಡು ಪಾರ್ಟಿ ಕಟ್ಟಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಇವ್ರದ್ದು ಬೆಳವಣಿಗೆ. ಆಮೇಲೆ ಏನಾಯಿತು, ಒಂದು ಸರಿ ತಾಲೂಕು ಪಂಚಾಯತಿ ಒಳಗೆ ಕೂಲಿಗಾಯಿ ಕಾಳು ಯೋಜನೆ ಇತ್ತು. ಅವಾಗ ಕೂಲಿ ಕೊಡ್ತಿದ್ದೆ, ಅದ್ರ ಬಗ್ಗೆ ಕೂಲಿಗಾಯಿ ಕಾಳು ಯೋಜನೆ ಇತ್ತು. ಆ ಟೈಮಲ್ಲಿ ಯಡಿಯೂರಪ್ಪನವ್ರು ನಮಗೆ ಹೇಳೋಗಿದ್ದರು, ಇವತ್ತು ಕೂಲಿಗಾಯಿ ಕಾಳು ಯೋಜನೆ ನಾಳೆ ರಿಲೀಸ್ ಆಗತ್ತೆ, ಕಾಯ್ತಾರೆ, ನಾನು ಬೆಂಗಳೂರಿಗೆ ಹೋಗ್ಬಿಡ್ತೇನೆ ಅಂತ ಹೇಳಿ ಹೋದರು. ನಮ್ದು ಅದೇ ಹುಡುಗರು ಅದೇ ಕೆಲಸ. ಸಂಜೆ ಆದ್ಬಿಟ್ರೆ ಆಫೀಸ್ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಎಲ್ಲಿ ಹೋಗ್ತವೆ.
ಅವತ್ತು ಯಡಿಯೂರಪ್ಪನವ್ರು ಇಲ್ಲ ಅಂತೇಳಿ ದರ್ಬಾರ್ ಅವ್ರದ್ದೇ ಎಲ್ಲ ಹಂಚ್ಕೊಂಬಿಟ್ರು. ಕೂಲಿಗಾಗಿ ಕಾಳು ಯೋಜನೆ, ಅಕ್ಕಿ, ಗೋಧಿ, ರಾಗಿ ಎಲ್ಲ ಓನರ್ಗಳ ಮನೆಗೆ ಹೇರ್ ಹಾಕೊಂಡ್ರು. ಅವಾಗ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ನಮ್ಮ ಜಾತ್ರೆ ಆಗಿದ್ದರು, ಹಾಲಪ್ಪನವರು ಅಂತೇಳಿ, ದುದ್ದಳ್ಳಿ ಹಾಲಪ್ಪ ಅಂತೇಳಿ ಅವನ್ನ ಅಧ್ಯಕ್ಷ ಆಗಿದ್ದು. ಎಲ್ಲ ಹಂಚ್ಕೊಂಡ್ರು. ಕೊನೆ ನಾವು ಹುಟ್ಟರು ಕಾಯ್ತಾಯಿದ್ವಿ. ಕೊನೆಗೆ ಯಡಿಯೂರಪ್ಪನವ್ರಿಗೆ ಮೆಸೇಜ್ಗಳು, ನಾನು ಬರ್ತಾಯಿದ್ದೀನಿ ಕಣ, ಎಲ್ಲರೂ ಎಷ್ಟೊತ್ತ ಆಗಲಿ ನೀವು ಅಲ್ಲೇ ಇರಿ ಅಂತ ಹೇಳಿದ್ರು. ಕೊನೆಗೆ ನೋಡಿ ನಾವು ಪಾರ್ಟಿಗೋಸ್ಕರ ಯಾರ್ಯಾರು ಕಟ್ಟೆ ಕಾದ್ವಿ, ಕಟ್ಟೆ ಮೇಲೆ ಮುಕ್ಕೊಂಡು ಅಲ್ಲಿ ಹಾಕಿದ್ದು ಮತ್ತು ವಾಪಸ್ ತರಬಾರ್ದು ಅಂತೇಳಿ ಸಾಹೇಬ್ರು ಬಂದಮೇಲೆ ಅವರು ಅಷ್ಟೇ ಚಾಣಕ್ಯರು. ಅವರು ಜಾತಿ ಪಾತಿ ಏನು ನೋಡಲಿಲ್ಲ. ಅವ ಕೊನೆಗೆ ಇಂಥದ್ರ ಹತ್ರ ಸ್ಟಾಕ್ ಇದ್ದಾವೆ ಅಂತ ತೋರಿಸ್ತೀವಿ. ಎದುರುಗಡೆ ನಿಂತ್ಕೊಂಡು ಬೀಗ ಒಟ್ಟು ಅವನ್ನೆಲ್ಲ ಅವು ಹೋರೋರು ಯಾರು, ಅವಾಗ ನಾವೇನು ಗಡಿ ಮನೆ ಹೊಟ್ಟಿದ್ವಲ್ಲ, ನಾವೇ ಹೊರೋದು ಕೈಗಾಡಿ ಹಮ್ಮಲಿ ಮಾಡೋರು ಕೈಗಟ್ಟಿ ಆ ಗಾಡಿ ಮೇಲೆ ಹಿಡ್ಕೊಂಡು 2,000 ಚೀಲ ತಗೊಂಡೋಗಿ ಸ್ಟೇಷನ್ಗೆ ಹಾಕ್ತೀವಿ. ಕೊನೆಗೆ ಯಡಿಯೂರಪ್ಪನವ್ರು ಬಂದರು. ಕೊನೆಗೆ DC ಬರೋತನಕ ಸ್ಟ್ರೈಕ್ ಮಾಡಿದ್ವಿ, ಅಲ್ಲೇ ಕೂತ್ಕೊಂಡ್ವಿ. DC ಬಂದು ಎಲ್ಲ ಚೀಲಗಳು ಮಟ್ಕಲ್ ಹಾಕೊಂಡಿದೆ ಅಂತ ಬರ್ಕೊಟ್ಟ ಮೇಲೆ ಅಲ್ಲಿಂದ ಡಿಸ್ಪಾಲ್, ಅಲ್ಲಿಂದ ಸ್ಟಾರ್ಟ್ ಆಯಿತು ಕೂಲಿಗಾಗಿ ಕಾಳು ಯೋಜನೆ, ಹೋರಾಟ, ಸೈಕಲ್ ಜಾಥಾ. ಇದು ಸೈಕಲ್ ಜಾಥಾ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ಮೋಹನ್ ಸರ್. ಆಮೇಲೆ ಒಂದಿಷ್ಟು ಫೋಟೋಸ್ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆಮೇಲೆ ಶಿಕಾರಿಪುರದಿಂದ ಬೆಂಗಳೂರವರೆಗೂ ಸೈಕಲ್ ಜಾಥಾ ಹೋಗಿದ್ರು. ಏನದು ಅಂದ್ರೆ ಅಷ್ಟೊಂದು ಸ್ಟ್ರೆಂತ್ ಹೇಗ್ ಬರ್ತಾ ಇತ್ತು ಅಂತ? ಅಲ್ಲ, ಇಲ್ಲಿ ಏನಾಯ್ತು ಅದೇ ಹೇಳಿದೆ, ಬಡವ್ರನ್ನ ಕಟ್ಕೊಂಡೆ ಯಡಿಯೂರಪ್ಪನವ್ರು ಬೆಳೆದಿದ್ದು. ಈ ಕೂಲಿಗಾಗಿ ಕಾಳು ಯೋಜನೆ ಈ ಕತೆ ಆಯ್ತಲ್ಲ, ಅಕ್ಕಿ ಲೂಟಿ ಮಾಡಿದವ್ರನ್ನ ಹಿಡಿದ್ವಿ, ಅದನ್ನ ಮುಟ್ಕಲ್ ಮಾಡಿಸಿದ್ದು ಸರ್ಕಾರಕ್ಕೆ. ಅದಲ್ದೇ ಆ ಹಿಂದೆ ಒಂದ್ಸಲ ಜೀತಾಳ್ ಮುಕ್ತಿ ಇತ್ತು, ಜೀತ ವಿಮುಕ್ತಿ ಪದ್ಧತಿ ಅಂತ ಮಾಡಿದ್ರು. ಅದು ನೋಡ್ರಿ ಇದೇ ದೊಡ್ಡ ಕೇಸ ಯಾವ್ದ್ರಲ್ಲೂ. ಅವಾಗೆಲ್ಲ ವೆಂಕಟಪ್ಪ ಮಿನಿಸ್ಟ್ರು, ಬಂದಿಗಾನೆ ತೋಟಗಾರಿಕೆ ಮಿನಿಸ್ಟ್ರಿ ವೆಂಕಟಪ್ಪ ಶಿಕಾರಿಪುರದವ್ರೆ. ಆಮೇಲೆ ಇವರು ಮಿನಿಸ್ಟರ್ ಅವರು ಬರೆದಿರಲ್ಲ, ರಾಜಪ್ಪಲ್ಲ, ಬಸವಣ್ಣಪ್ಪ ಅಂತೇಳಿ, ಅವರು ನಮ್ಮ ತಾಲೂಕಿನವ್ರೆ. ಅವ್ರು ಹೊನ್ನಾಳಿ ಕ್ಷೇತ್ರದ ಗೆದ್ದು ಅಲ್ಲಿ ಮಿನಿಸ್ಟರ್ ಆಗಿದ್ದು. ಕೊನೆಗೆ ಈ ಕೂಲಿಗಾಗಿ ಕಾಳು ಯೋಜನೆ ಒಳಗೆ ಹುಡುಗಿದ್ವಿ, ಅದನ್ನ ಮುಟ್ಕಲ್ ಮಾಡ್ತೀವಿ. ಅವಾಗ ಇದನ್ನ ಹೇಳಿದ್ವಿಲ್ಲ, ಜೀತಾಳ್ದು ಜೀತ ವಿಮುಕ್ತಿದು. ಅದೇನಾಯ್ತು, ಪೇಪರ್ನಾಗೆ ಎಲ್ಲರಿಗೂ ಎತ್ತು, ಎಮ್ಮೆ, ಆಕಳುಗಳನ್ನ ಕೊಟ್ಟಿದ್ದೀವಿ ಅಂತೇಳಿ ರೆಕಾರ್ಡ್ ಮಾಡ್ಕೊಂಬಿಟ್ರು. ಯಡಿಯೂರಪ್ಪನವ್ರು ಇದ್ದಿಲ್ಲ, ರೆಕಾರ್ಡ್ ಮಾಡ್ಕೊಂಡ್ರು. ಕೊನೆಗೆ ಯಡಿಯೂರಪ್ಪನವ್ರು ಬರೆದು ಅದೆಲ್ಲ ದಾಖಲೆಗಳು ಹಿಡಿದಿದ್ವಿ, ತಗೊಂಡೋಗಿ ಇಟ್ವಿ, ಶುರು ಮಾಡಿದ್ವಿ. ಅವರೆಲ್ಲ ಕಾಂಗ್ರೆಸ್ನವ್ರು ಇದ್ರು, ಅಲ್ಲಿ ಎತ್ತು, ಎಮ್ಮೆ, ಆಕಳ ಕೊಟ್ಟಿದ್ದೀವಿ ಮಾಡಿಬಿಟ್ಟಿದ್ರು ರೆಕಾರ್ಡಿ ಒಳಗೆ. ಯಾರಿಗೂ ಬಡವರಿಗೆ ಮುಟ್ಟಿರಲಿಲ್ಲ. ಆವಾಗ ಇದು ಜಾಥಾ ಶುರುವಾಯ್ತು, ಸೈಕಲ್ ಜಾಥಾ. ಯಾವ ಫಸ್ಟ್ ಟೈಮು ಇಲ್ಲಿಂದ ಶಿವಮೊಗ್ಗದ ಮುಟ ಹೋದ್ವಿ. ಕೊನೆ ಅಲ್ಲಿ ಹೋದ್ರು, ಸರ್ಕಾರ ಅವ್ರದ್ದೇ ಇತ್ತಲ್ಲ ಪೂರ್ತಿ ಮೇಲ್ಗಡೆನು, ಅವ್ರೇನು ಕೇರ್ ಮಾಡಲಿಲ್ಲ. ಆವಾಗ ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬಂತು ಸೈಕಲ್ ಮೇಲೆ. ಆವಾಗ ಸುಮ್ಮನೆ ಸಾವಿರಾರು ಜನ ಬಿಟ್ರು. ಆಗ್ತಿರ್ಲಿಲ್ವಾ ಸರ್ ಇಲ್ಲಿಂದ ಬೆಂಗಳೂರುವರೆಗೂ? ನೀವು ಆಗುತ್ತೆ, ಏನು ಮಾಡೋಕೆ ಬರೋಂಗಿರಲ್ಲ. ಪಾರ್ಟಿ ಕಟ್ಬೇಕು, ಯಡಿಯೂರಪ್ಪನವ್ರಿಗೆ ಇದು ಕೇಸ್ ಸ್ಟ್ಯಾಂಡ್ ಮಾಡ್ಬೇಕು ಅನ್ನೋ ಒಂದೇ ಇದು. ಆಯಾಸ ಆಯ್ತು, ಸುಸ್ತಾಯ್ತು, ಏನು ಕೇಳಂಗೆ ಇಲ್ಲ. ಸುಮ್ಮನೆ ಹೊಡೆದಿದ್ದೆ ಅವ್ರ ಜೊತೆಗೆ. ಕೊನೆಗೆ ಹೋದ್ವಿ. ಕೊನೆಗೆ ಬೆಂಗಳೂರಿಗೆ ಹೋಗುತ್ತೆ, ಇವ್ರಿಗೆ ಒಂದು ನ್ಯಾಯ ಸಿಗ್ತದೆ. ಮತ್ತು ವಾಪಸ್ಸು ಯಾರ್ಯಾರಿಗೆ ಜೀತಾಳು ಮುಕ್ತಿ ಅವ್ರನ್ನ ಮತ್ತೆ ಹೊಸ್ತಾಗಿ ಲಿಸ್ಟ್ ಮಾಡಿಸಿ ಅವ್ರನ್ನೇ ಸ್ವತಃ ಕರ್ಸಿ ಯಡಿಯೂರಪ್ಪನವ್ರೆ ದನ, ಎತ್ತು, ಎಮ್ಮೆ ಹಂಚರು. ಆ ಮಟ್ಟಿಗೆ ಅವತ್ತಿನ ಅಲ್ಲಿ ಸ್ಟಾರ್ಟ್ ಅಲ್ಲ ಇವ್ರದ್ದು ಹೋರಾಟ, ಅಲ್ಲಿಂದ ಶುರುವಾಗಿದ್ದು. ಹಿಂಗೆ ಅದು ನಡೀತಾ ಹೋಯ್ತು. ಎಷ್ಟು ದಿನ ಟೈಮ್ ತಗೊಂಡ್ರಿ ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗಕ್ಕೆ? 2-3 ದಿವಸಕ್ಕೆ. 3 ದಿವಸಕ್ಕೆ ಹೋದ್ರಿ. ಇಲ್ಲಿ ಶಿವಮೊಗ್ಗಕ್ಕೆ ಬೆಳಗ್ಗೆ ಆದ್ರೆ ಸಂಜೆ ಮುಟ್ಬಿಡ್ತಿದ್ವಿ. 50 ಕಿಲೋಮೀಟ್ರಲ್ಲಿ. ಈ ದಾರಿ ಮಧ್ಯೆ ಊಟ ತಿಂಡಿ ಎಲ್ಲ ಪಾರ್ಟಿ ಲೀಡರ್ಗಳು ಇರ್ತಾರಲ್ಲ, ಅವು ಯಾರು BJP ಯಾರು ಕೇಳೋದಿಲ್ಲ. ಯಾರೋ ಗೌಡ್ರ ಮನೆಯವರು ಯಡಿಯೂರಪ್ಪನವ್ರು ಬೆಳಗ್ಗೆ ಬರ್ತಾ ಇದ್ದಂದ್ರೆ ಸ್ವಲ್ಪ ಚಿತ್ರಾನ್ನ ಅದು ಇದು ಮಾಡ್ಕೊಡೋದು, ಸ್ವಲ್ಪ ನೀರು ಅಲ್ಲಿ ತಿಂದು ಹಂಗೆ ಹೋಗ್ತಿರ್ತೀನಿ. ಮುಂದೆ ಅವ್ರು ಕೊಟ್ಟಿದ್ದ ತಿನ್ನೋದು ಮತ್ತೆ ಮುಂದೆ ಹೋಗ್ತಾ ಇರೋದು. ನೆನಪಾಗುತ್ತಾ ದಿನಗಳಿಗೆ? ಕಣ್ಣಾಗ ಹಚ್ಚು ಇದ್ದಂಗೆ. ನಿಮ್ದು ಯಾವ ಸೈಕಲ್ ಅವಾಗ? ಹೀರೋ ಸೈಕಲ್? ಹೀರೋ ಸೈಕಲ್. ಅವ ಸ್ವಂತ ಸೈಕಲ್ ಮತ್ತೆ ಎಲ್ಲ ಬಾಡಿಗೆ ಸೈಕಲ್ಲೇ. ಹೌದಾ? ಬಾಡಿಗೆ ಸೈಕಲ್ ತಗೊಂಡು? ಹೌದೌದು, ಯಡಿಯೂರಪ್ಪನವ್ರ ಸಮೇತನೂ ಬಾಡಿಗೆ ಸೈಕಲ್ಲೇ. ಇಲ್ಲಿ SVS ಸೈಕಲ್ ಸೇವ್ ಅಂತ ಇತ್ತು ಸ್ಟ್ಯಾಂಡ್ನಾಗೆ. ಅದು ಪೂರ್ತಿ ಯಡಿಯೂರಪ್ಪನವ್ರಿಗೆ ಗುತ್ತಿಗೆ. ಒಂದು 10-15 ಸೈಕಲ್ ಯಾವಾಗಲೂ ರೆಡಿ ಇರೋವು, ಒಳ್ಳೆವನ್ನ ಇಟ್ಟಿರೋದು.
ತಗೋ ಹೋರಾಟ ಮಾಡು. ಓಕೆ. ಹಳ್ಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹಳ್ಳಿಯಾಗ ಏನಾಯ್ತಾ ಅವಾಗೆಲ್ಲ ಇತ್ತಲ್ಲ ಗೌಡ್ರ ದಬ್ಬಳಿಗೆ ಅವು ಇವು ಹಳ್ಳಿ ಒಳಗೆ ಇಲ್ಲಿಂದ ಹುಡುಗರು ಕಳ್ಸೋರು ಒಂದು 5-6 ಹುಡುಗರು ಹೋಗ ಅಲ್ಲಿ ಯಾರು ಮಾಡಿದಾರಂತೆ. ನಮ್ಮ ಕೈಗೆಲ್ಲ ಭತ್ತ ಕೊಯ್ದಾರ ಯಡಿಯೂರಪ್ಪನವರು. ಹೌದಾ? ಭತ್ತ ಕೊಯ್ದು ಬಡ್ದು ಪಾರ್ಟಿ ಮನೆಗೆ ಭತ್ತ ಹೊತ್ತು ಕೊಟ್ಟು ಬಂದಿದ್ದೀವಿ. ಹಂಗೆ ಪಾರ್ಟಿ ಕಟ್ಟಿದ್ದು ಅಂದ್ರೆ ಯಡಿಯೂರಪ್ಪನವ್ರು. ಹಂಗಾಗಿ ಯಡಿಯೂರಪ್ಪನವ್ರು ಯಾಕಪ್ಪ ಇಷ್ಟು ಫೇಮಸ್ ಆಯಿತು, ಏನಿಲ್ದಾನೆ ಬರೀ ಕೈಯಾಗಿ ಬಂದು ಏನೂ ಇಲ್ದಾನೆ ಬರೀ ಕೈಯಲ್ಲಿ ಬಂದು ಇಷ್ಟು ಫೇಮಸ್ ಆದ್ರೆ ಜನನಾಯಕ ಅಂದ್ರೆ ಇದಕ್ಕೇನೆ. ಜನರು ಕಷ್ಟ ಸುಖ ಆದ್ರೆ ಜನನಾಯಕ ಅಂತಾರೆ. ಹಂಗೆ ಕಷ್ಟ ಸುಖಗಾಗಿ ಬಡವರು ಕಟ್ಕೊಂಡು ರೈತರು ಕರ್ಕೊಂಡು ಹೋರಾಟ ಮಾಡ್ಕೊಂತ ಯಡಿಯೂರಪ್ಪನವ್ರು ಬಂದಿದ್ದಕ್ಕೆ ಇವತ್ತು 4 ಬಾರಿ CM ಆದರು. ಇಡೀ ರಾಜ್ಯದಾಗೆ ಯಡಿಯೂರಪ್ಪ ಯಾರು ಅಂದರೆ ಆಡೋ ಹುಡುಗರು ತೋರಿಸ್ತಾರೆ ಓ ಯಡಿಯೂರಪ್ಪಾಜಿ ಅಂತೇಳಿ. ನಮಗೆ ಮುಂಚೆ ನಾವೆಲ್ಲ ಬೇರೆ ಕಡೆ ಎಲ್ಲ ಹೋದ್ವಿ ಅಂದರೆ ಬೇರೆ ರಾಜ್ಯಕ್ಕೆ ಹೋದ್ವಿ ಅಂದ್ರೆ ಅಲ್ಲೆಲ್ಲ ಬಟ್ ಯಡಿಯೂರಪ್ಪನ ವಾಲ್ ಪೋಸ್ಟ್ ನೋಡ್ರಿ ಅಯ್ಯೋ ನಮ್ಮ ಯಡಿಯೂರಪ್ಪನ ವಾಲ್ ಪೋಸ್ಟ್ ಇಲ್ಲಿ ಮುಟ್ಟ ಬಂದೈತೆ ಅಂತಿದ್ವಿ ಅನ್ಕೊಂಡಿದ್ವಿ ಒಂದು ಕಾಲ. ಖುಷಿ ಆಗ್ತಿತ್ತು. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಜೊತೆ ಸಾಮಾನ್ಯ ಹೋರಾಟ ಮಾಡ್ಕೊಂಡಿದ್ದವರು ಇವಾಗ ನಮ್ಮ ನಾಡಿನ ಮುಖ್ಯಮಂತ್ರಿ 4 ಸಲ ಆದ್ರು, ರಾಜ್ಯಾಧ್ಯಕ್ಷರಾದ್ರು, ಇಷ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ರಾಜ್ಯದಲ್ಲೇ ಯಡಿಯೂರಪ್ಪನವರು ಯಾರು ಅಂತ ಅಂದ್ರೆ ಬಿಜೆಪಿಯನ್ನ ಕಟ್ಟಿದವರು ಅಂತ ಚಿಕ್ಕ ಮಕ್ಕಳಿಂದಲೂ ಕೂಡ ಹೇಳ್ತಾರೆ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೀವು ನೋಡಿದಾಗ ಕೇಳಿಸ್ಕೊಂಡಾಗ? ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಒಟ್ಟು ನಮ್ಮ ಜೀವನ ಸಾರ್ಥಕ ಆಯಿತು. ಯಡಿಯೂರಪ್ಪನವ್ರ ಜೊತೆಗೆ ನಾವು ಇದ್ದಿದ್ದಕ್ಕೆ ನಮ್ಮ ಜೀವನ ಸಾರ್ಥಕ ಆಯಿತು. ನೀವು ಹೇಳ್ತೀರಿ ಹೆಚ್ಚು ಕಡಿಮೆ ಒಂದು 30-35 ವರ್ಷ ಏನೋ ಆಯ್ತು ನಮ್ಮದು ಮದುವೆ ಆಗಿ. ಎಷ್ಟು ಅವರಿಗೆ ನಮಗೆ ಅವಿನ್ನ ಸಂಬಂಧ ಇತ್ತು ಅಂದರೆ ಅವತ್ತು ಸಂಜೆ ರಿಸೆಪ್ಷನ್ ಇತ್ತು, ಬೆಳಗ್ಗೆ ದಾರಿ ಮಾಡ್ತಾ ಸರ್ ನೀವು ಇರಲೇಬೇಕು ಅಂದೆ. ಇಲ್ಲ ಕಣಲ್ಲೇ ನಾನು ಅರ್ಜೆಂಟ್ ಬೆಂಗಳೂರು ಹೋಗಲೇಬೇಕು, ನಾನು ಹೋಗ್ತೇನೆ, ಬೆಳಗ್ಗೆ ಮೈತ್ರ ಮಕ್ಕಳನ್ನೆಲ್ಲ ಕಳಿಸ್ತೀನಿ, ನೀವು ಹಠ ಮಾಡಬೇಡ ಅಂದ್ರು. ಇಲ್ಲ ನೀವು ಇರಲೇಬೇಕು ಅಂತ ನಾನು ಹಠ, ನಾವು ಒಂಥರ ಅವ್ರ ಜೊತೆಗೆ ನಾವು ಹಠವಾದಿಗಳೇ ಆಗ್ಬಿಟ್ಟಿದ್ವಿ. ಸ್ವಲ್ಪ ಹಠ ಮಾಡಿದೆ. ಇಲ್ಲ ಮರೆಯ ಈಶ್ವರಪ್ಪನ ರಾಜ್ಯಾಧ್ಯಕ್ಷ ಮಾಡ್ಕೊಂಬರ್ತೇನೆ, ಅದಕ್ಕೊಂಟಿದೆ ನಾವು ನಿಮ್ಮ ಈಶ್ವರಪ್ಪನ ಮಾಡ್ಕೊಂಬರ್ತೇನೆ ಅಂತ ಹೇಳಿ ಕಿವಿಯಾಗಿ ಹೇಳಿ ಹಾಗೆ ಫೋಟೋ ಗಿಡ ಹೊಡ್ಸ್ಕೊಂಡು ಅವತ್ತಿಂದ ಅಂದರೆ ಅಷ್ಟು ಒಡನಾಟ ಒಂದು ಹೇಳ್ಕೊಂಡು ಇಲ್ಲ ಕಣ ನಂಗೆ ಹೋಗ್ತಿದ್ದೇನೆ ಈಶ್ವರಪ್ಪನ ಮಾಡ್ಸ್ಕೊಂಬರ್ತೇನೆ, ಇಲ್ಲ ಬೇರೆ ಯಾರು ಆಡ್ತಾರೆ ಈಶ್ವರಪ್ಪನ ಅಧ್ಯಕ್ಷ ಮಾಡ್ಕೊಂಬರ್ತೇನೆ ಹೇಳಿ ಅಷ್ಟು ಅವಿನಾಮದಿಂದ ಸಂಬಂಧ ಒಂದು ಅದು. ಆ ರೀತಿ ಪಾರ್ಟಿ ಕಟ್ಕೊಂತ ಬಂದರು. ಇವತ್ತು ಪಾರ್ಟಿ ಒಳಗೆ ರಾಜ್ಯ ಮಟ್ಟಕ್ಕೆ ಅಲ್ಲ ರಾಷ್ಟ್ರ ಮಟ್ಟಕ್ಕೆ. ಸರಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿಯಿಂದ ಮೊದಲ ಶಾಸಕರಾಗಿದ್ದಷ್ಟೇ ಅಲ್ಲ, ಅವರು ಇಡೀ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರವನ್ನ ತಂದವರು ಯಡಿಯೂರಪ್ಪನವರು. ಈ ಹೋರಾಟಗಳ ಬಗ್ಗೆ ಹೇಗ್ ಬರ್ತಿತ್ತು ಐಡಿಯಾ? ಅಂದ್ರೆ ಸೈಕಲ್ ಮೇಲೆ ಹೋರಾಟ ಮಾಡೋದು, ಒಂಟಗಾಲಲ್ಲಿ ವಿಧಾನಸೌಧದ ನಿಂತ್ಕೊಂಡಿದ್ದು, ಸೊ ಇವೆಲ್ಲ ಹೋರಾಟದ ಕಾನ್ಸೆಪ್ಟ್ ಹೆಂಗ್ ಬರ್ತಿತ್ತು? ಅದು ತಕ್ಷಣಕ್ಕೆ ಹುಟ್ಟು ಅವರು ಬೆಳೆದ ಗುಣ ಅದು. ಯಾರಿಗೂ ಏನು ಮಾಡ್ಬೇಕು ಅಂತ ತಲೆಗೆ ಹೋಗೋದೇ ಇಲ್ಲ ಅವರಿಗೆ. ಕಷ್ಟದಿಂದ ಬಂದಿರಲಿ ಇವರು. ನಿಮಗೆ ಗೊತ್ತಿರಲಿ, ಒಂದ್ಸಲಿ ಬಸ್ಸಲ್ಲಿ ಯಡಿಯೂರಪ್ಪನವ್ರು ಜರ್ನಿ ಮಾಡ್ಬೇಕಾರೆ ಒಂದು ಹಳ್ಳಿ ಅಮ್ಮ ಒಂದು 15-20 kg ಗೋಣಿ ಚೀಲದಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ತಗೊಂಡು ಹೊಂಟದೆ ಶಿವಮೊಗ್ಗಕ್ಕೆ. ಅವಾಗ ಈ ಪ್ರೈವೇಟ್ ಬಸ್ನವರು ಮೆಣಸಿನ್ಕಾಯಿ ಹಾಕ್ತಿರಲಿಲ್ಲ, ಪಾಪ ಚೀಲ ತೆಗೆದು ಕೆಳಗೆ ಬಿಸಾಕ್ತರು ಮೇಲೆ ಹಾಕಲಿಲ್ಲ ಅಂತೇಳಿ. ಯಡಿಯೂರಪ್ಪನವರು ಅದನ್ನ ಚೀಲ ತಗೊಂಡು ಮೇಲೆ ಹೊತ್ತಾಕಿ ಬೈದು ಕಂಡಕ್ಟರ್ ಕರ್ಕೊಂಡು ಹೋದಂತ ನಿರಸನ ಇವೆಲ್ಲ ಎದುರುಗಡೆನೆ. ಅದು ಯಾರಿಗೆ ಬರ್ತೈತೆ ಈ ಥರದ್ದೆಲ್ಲ ಮಾಡೋದ್ರೆ? ಆ ಥರ ಗುಣಗಳು ಇದ್ದವ್ರಿಗೆ ಮಾತ್ರ ಬರ್ತೈತೆ. ಚೀಲ ಹಾಕ್ತಾರೆ ಅವ್ರದ್ದು ಹಾಕೋದು ನನಗೇನು ಅನ್ನೋರಿಗೆ ಬರಲ್ಲ ಅದು. ಆ ರೀತಿ ಹೋರಾಟ ಮಾಡಿದ್ರು, ಆ ರೀತಿ ಬರ್ದ ಹೇಳ್ದಲ್ಲ ಅವ್ರು ಬೆಳೆದು ಬಂದ ಆ ದಾರಿನೇ ಅಂತದ್ದು. ಯಡಿಯೂರಪ್ಪನವ್ರು ನಡೆದು ಬಂದ ದಾರಿ, ಅದಕ್ಕೆ ನಿರೀಕ್ಷಣೆ. ವೆಲ್ ಸರ್, ನಾನು ಇನ್ನೊಂದು ವಿಚಾರ ಕೇಳಲೇಬೇಕು. ಅದೇನೋ ಬ್ಯಾರಿಕೇಡ್ ಹಾರಿ ಹೋಗಿ ತಡೆದಿದ್ರಂತೆ, ಪ್ರತಿಭಟನೆ ಮಾಡ್ತಾ ಇದ್ದ ಟೈಮಲ್ಲಿ ನಮ್ಮವ್ರಿಗೆ ಹೊಡಿತೀರಾ ನೀವು ಅಂತ. ಏನದು ಘಟನೆ, ಏನಾಗಿದ್ದು? ಅದು ರಂಗಮಂದಿರ ಅಂತ ಐತಿ ತಾಲೂಕು ಆಫೀಸ್ ಪಕ್ಕದಲ್ಲೇ. ಅಲ್ಲಿ ಮಿನಿಸ್ಟರ್ ಅವರೆಲ್ಲ ಬಂದು ಗಲಾಟೆ ಮಾಡ್ತಾ ಇದ್ರು, ಅಲ್ಲ ಭಾಷಣ ಮಾಡ್ತಾ ಇದ್ರು. ಒಂದು ವಾರದ ಕೆಳಗೆ ಬಸವಣ್ಣಪ್ಪನವರು ಯಡಿಯೂರಪ್ಪನವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಪತ್ರಿಕೆ ಒಳಗೆ. ಗಂಧ ಹುಡುಗರಿಗೆ ಸಪೋರ್ಟ್ ಮಾಡ್ತಾರೆ ಯಡಿಯೂರಪ್ಪನವರು ಅಂತೇಳಿ. ನಾವು ಹುಡುಗರು ನಮ್ಮದೇ ಆದಂಥ ಒಂದು ಬ್ಯಾಚ್ ಇತ್ತು. ಅಂದರೆ ಒಂದು 10-20 ಜನ ಸೆಕೆಂಡಿಗೆ ಎಲ್ಲಿ ಬಂದರೆ ಸೇರ್ಕೊಂಬಿಡ್ತಿದ್ವಿ. ಅವತ್ತೊಂದು ನಾವೊಂದು 15-20 ಜನ ಇದ್ವಿ. ಆಮೇಲೆ ನಮ್ಮ ಫ್ರೆಂಡ್ ಯಾರೊಬ್ಬರು, ಅಣ್ಣ ಇಲ್ಲೇ ಇದೆಯಲ್ಲ ನೀನು ಅಲ್ಲಿ ಬಸವಣ್ಣಪ್ಪನವರು ಭಾಷಣ ಮಾಡ್ತಾಯಿದ್ದಾರೆ, ಅವ್ನು ಮೊನ್ನೆ ಯಡಿಯೂರಪ್ಪನವ್ರ ವಿರುದ್ಧ ಗಂಧ ಹುಡುಗರಿಗೆ ಸಪೋರ್ಟ್ ಮಾಡ್ತಾನೆ ಹೇಳಿದ್ನಲ್ಲ, ಬಾ ಅಲ್ಲಿ ಹೆಂಗೆ ಭಾಷಣ ಮಾಡ್ತಾನೆ ನೋಡೋಣ ಅಂತೇಳಿ ಭಾಷಣ ಅಟ್ಯಾಕ್ ಮಾಡಿದ್ವಿ. ಭಾಷಣ ಮಾಡೋಕ್ಕೆ ಬಿಡಲಿಲ್ಲ, ಅಟ್ಯಾಕ್ ಮಾಡಿದ್ವಿ. ಅವ್ರ ಸರ್ಕಾರ ಇತ್ತಲ್ಲ, ಅವಾಗ ಮಿನಿಸ್ಟ್ರು ಬಂದಾರೆ ಅಂದಾಗ ಪೊಲೀಸ್ ಇದೇ ಇರ್ತದೆ. ಅವಾಗ ಬಂದು ನನಗೆ ಕೊಳಪಟ್ಟೆ ಹಿಡ್ಕೊಂಡ್ರು. ಚಂದ್ರಪ್ಪ ಅಂತ SI ಚಂದ್ರಪ್ಪ ಅಂತೇಳಿ ನನಗೆ ಕೊಳಪಟ್ಟೆ ಹಿಡ್ಕೊಂಡ್ರು.
ನನಗೆ ಚೆನ್ನಾಗಿ ನೆನಪಿದೆ. ಯಾಕೆ ನಾವು ಯಡಿಯೂರಪ್ಪನವ್ರ ಜೊತೆಗೆ ಬೆಳೆದಂಗಂಡ್ರೆ ಅವ್ರ ರಕ್ತ ನಮಗೆ ಒಂಚೂರು ಹತ್ಕೊಂಡಿತ್ತು. ಬಂದು ಹಿಡ್ಕೊಂಡ್ಬಿಡ್ಲೇ ನಾವು ಯಾಕೆ ಏಯ್ ಚಂದ್ರಪ್ಪ ತೆಗಿಯಕ್ಕ ನಾ ಅಂದೆ ಎಸ್ ಐಗೆ. ಏಯ್ ಪಕ್ಕದಾಗ ತಂಪಿಸಿ ಎಸ್ ಐ ಕಣ ಅವ್ರಿಗೆ ಚಂದ್ರಪ್ಪ ಅಂತಿಂದ ಏಯ್ ತೆಗಿಯ ಯಾರಾದ್ರೇನೋ. ಅದು ಕೊನೆಗೆ ನಾನೇನು ಯಡಿಯೂರಪ್ಪನವ್ರು ಅಂತ ನಾವೇನು ಅಟ್ಯಾಕ್ ಮಾಡಬೇಕು ಅಂತ ಹೋಗಲಿಲ್ಲ. ಅವರು ಪಾರ್ಕಲ್ಲಿದ್ದಾರೆ ಯಡಿಯೂರಪ್ಪನವರು, ಅವರು ಭಾಷಣ ಕೇಳಕ್ಕೆ ಬಂದಾರೆ. ಕೊನೆಗೆ ಅವ್ನು ಬಂದು ಯಾವಾಗ ಹಿಡ್ಕೊಂಡ್ರು ಒಂದು 10 ಜನ ಪೊಲೀಸ್ ಕವರಾಗಿ ನನ್ನ ಕರ್ಕೊಂಡು ಹೊಂಟ್ರು ಸ್ಟೇಷನ್ಗೆ. ಅವಾಗ ಅವರು ತಂತಿ ಬೇಲಿ ಹಾರಿ ಬಂದರು. ಆ ತಂತಿ ಬೇಲಿ ಹಾರಿ ಬರ್ಬೇಕಾದ್ರೆ ಪಂಚೆ ತಂತಿ ಬೇಲಿ ಸಿಗಾಕೊಂಡು ಹರಿದೋಯ್ತು ಯಡಿಯೂರಪ್ಪನವ್ರು ಇಲ್ಲಿ ಮಠ. ಹೌದಾ? ಹಂಗೆ ಬಂದರು, ಅವ್ರಿಗೆ ಕೇರೆ ಮಾಡಲಿಲ್ಲ. ಏಯ್ ಮೌನಲ್ಲಿ ಕರ್ಕೊಂಡೋಗ್ರ ಬಿಡ್ರ ಅವ್ರನ್ನ ಕೈ ಬಿಟ್ರ. ಇಲ್ಲಾಂದರೆ ಅದೇ ಮತ್ತೆ ಹಳೆ ಇನ್ಸಿಡೆಂಟ್ 86ನೇದು ಇನ್ಸಿಡೆಂಟ್ ಮತ್ತೆ ಹೋಗೋಕೆ ನಾನು ಶಿಕಾರಿ ಪಟ್ಟಾಗ ಬಿಡ್ರ ಅವ್ರನ್ನ ಅಂದರು. ಇದನ್ನು 86ನೇ ಇನ್ಸಿಡೆಂಟ್ ಅಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ಗಳದ್ದಾಗಿತ್ತು. ಅವೆಲ್ಲ ನಾವೆಲ್ಲ ಮೇನ್ ಇದ್ವಿ. ಯಡಿಯೂರಪ್ಪನವ್ರು ಅದನ್ನ ನೆನ್ಪು ಮಾಡಿಕೊಟ್ರು ಪೊಲೀಸ್ನವ್ರಿಗೆ, ಎಸ್ ಐಗೆ. ರಿಪೀಟ್ ಆಗುತ್ತೆ ಅವನಿಗೆ ಕರ್ಕೊಂಡು ಬಿಟ್ಟ ಅಂತ ಆ ಕ್ಷಣಕ್ಕೆ ಅಲ್ಲೇ ಬಿಡಿಸಿ ಕಳಿಸ್ಕೊಟ್ರು. ಆ ಥರದ ಕಾರ್ಯಕರ್ತರಿಗೆ ಪ್ರಾಣ ಕೊಡೋಕ್ಕೂ ರೆಡಿ ಇದ್ರು ಅವರು, ಅವ್ರಿಗೆ ಪ್ರಾಣ ಕೊಡೋಕ್ಕೆ ಕಾರ್ಯಕರ್ತರು ರೆಡಿ ಇದ್ರು. ಯಡಿಯೂರಪ್ಪನವರು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತಂದ್ರೆ ಅದು ಅವರ ಒಬ್ಬರ ಶ್ರಮ ಅಂತೂ ಅಲ್ವೇ ಅಲ್ಲ. ಅವರಿಗೆ ವಿಷನ್ ಇದ್ದಿರಬಹುದು ಅಥವಾ ತುಂಬಾ ಪ್ರಯತ್ನ ಮಾಡ್ತಿರ್ಬಹುದು, ಬಟ್ ನಿಮ್ಮಂತಹ ಕಾರ್ಯಕರ್ತರ ಸಪೋರ್ಟ್ ಇತ್ತಲ್ಲ ಸರ್. ಸೊ ನಿಮ್ಮಂತಹ ಕಾರ್ಯಕರ್ತರ ಆ ವಿಶ್ವಾಸದಿಂದಲೇ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತ. ಓಕೆ, ನಿಮ್ಮ ಕಾರ್ಯಕರ್ತರನ್ನ ಕಂಡ್ರೆ ಯಡಿಯೂರಪ್ಪನವರಿಗೆ ಹೇಗಿತ್ತು ಭಾವನೆ? ಯಾಕಂದ್ರೆ ನಾನ್ ಕೇಳ್ಪಟ್ಟೆ ತುಂಬಾ ಜನ ಹೇಳಿದ್ರು ಕೋಪಿಷ್ಟರು, ಸಡನ್ ರಿಯಾಕ್ಟ್ ಮಾಡ್ತಿದ್ರು ಅಂತ ಅಂದು. ಏನ್ ಹೇಳ್ತೀರಿ? ಅದರಲ್ಲಿ ಮರ್ಮಾತೇನಿಲ್ಲ. ಕೋಪಿಸ್ಟ್ರೆ ಯಾವ ವಿಚಾರಕ್ಕೆ ಕೋಪ ಮಾಡೋಕಂದ್ರೆ ಆ ವಿಚಾರಕ್ಕೆ ಮಾತ್ರ ಕೋಪ ಮಾಡಿದ್ರು. ಮಕ್ಕಳು ನೋಡ್ದಂಗೆ ನಮ್ಮ ಕಾರ್ಯಕರ್ತರನ್ನ ನೋಡ್ಕೊಂಡು. ಅದರಲ್ಲೂ ಮೈತ್ರಮ್ಮವ್ರು ಮಾತ್ರ ಎಷ್ಟು ಸಲ ಊಟ ಮಾಡೋಕೆ ಗೊತ್ತಿಲ್ಲ ಅವ್ರ ಮನೆಗೆ. ನಾವು ಅಂದರೆ ಅವರ ಭೇದ ಭಾವ ಇಲ್ಲ, ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಇಲ್ಲ, ಒಟ್ಟಿಗೆ ಡೈನಿಂಗ್ ಟೈಮ್. ಅವ್ರು ಮಿನಿಸ್ಟರ್ ಇದ್ದಾಗ ನಾನು ಒಂದ್ಸರಿ ಬೆಂಗಳೂರಿಗೆ ಹೋಗಿದ್ದೆ. ಒಂದು 5-6 ಜನ ಮಿನಿಸ್ಟರ್ ಇದ್ದರು. ಕೊನೆಗೆ ಅವ್ರ ಪಿ ಹೋಗಿ ಅಣ್ಣ ಮೋರಣ್ಣ ಬಂದ ನಾನು ಹೊರಗೆ ನಿಂತಿದ್ದೆ. ಅಲ್ಲಕ್ಕೆ ನಿಂತ್ಕೊಂಡು ಒಳಕರೆ ಅವ್ರನ್ನ ಕರೆದು ಆ ಮಿನಿಸ್ಟ್ರ್ ಜೊತೆಗೆ ಅವನಿಗೆ ಊಟ ಆಗಿಲ್ಲ ಬರ ಅಂತ ಪಕ್ಕದಾಗ ಕೂರ್ಸ್ಕೊಂಡು ಊಟ ಮಾಡೋದಂತ ನಾವಂತೂ ಯಾರನ್ನೂ ನೋಡಿಲ್ಲ. ಪಕ್ಕದಾಗ ಕೂರ್ಸ್ಕೊಂಡು ಯಡಿಯೂರಪ್ಪನವ್ರು ಅವ್ರು CM ಅವ್ರ ಪಕ್ಕದಾಗ ನಾನು ಕೂರ್ಸ್ಕೊಂಡು ಮಿನಿಸ್ಟ್ರಲ್ಲಿ ಸುತ್ತಲೂ ಕೂರ್ಸ್ಕೊಂಡು ಊಟ ಮಾಡಿದಂಥ ವ್ಯಕ್ತಿ. ಅವ್ರನ್ನ ಬಿಟ್ಟರೆ ಬೇರೆ ಈ ಥರದ ವ್ಯಕ್ತಿ ಮತ್ತೆ ಯಾರು ಸಿಗಕ್ಕಿಲ್ಲ. ಓಕೆ, ಯಡಿಯೂರಪ್ಪನವರ ಧರ್ಮಪತ್ನಿ ಮೈತ್ರಮ್ಮ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಯಡಿಯೂರಪ್ಪನವರು ಹೋರಾಟಗಳಿಗೆ ಹೋದಾಗ ಅಥವಾ ಅವರು ಯಾವಾಗ್ಲೂ ಹೊರಗಡೆ ಪಕ್ಷ ಕಟ್ಟುವಂತಹ ನಿಟ್ಟಿನಲ್ಲಿ ಬ್ಯುಸಿ ಇದ್ದಿದ್ದ ಟೈಮಲ್ಲಿ ಇವ್ರ ಸಪೋರ್ಟ್ ಹೆಂಗಿರ್ತಿತ್ತು? ಅದೇ ಈಗ ಮತ್ತೆ ನೀವು ಕೋಪಿಷ್ಟಕ್ಕೆ ನಾನು ಹೇಳ್ತೀನಿ. ಇಲ್ಲ, ಆ ಸ್ಟೋರಿ ಬೇಕು, ಜನ ಇಂಟ್ರೆಸ್ಟಿಂಗ್ಲಿ ಅದನ್ನ ಕೇಳ್ತಾರೆ. ಅವಾಗೆಲ್ಲ ಭಾಳ ಸ್ಟ್ರಾಂಗು. ಮನೆಯಾಗೆ ಏನೋ ಒಂದು ಸ್ವಲ್ಪ ಕೊಡೋದು ಟೀ ಥರದ ಲೇಟ್ ಆದರೆ ಕಾರ್ಯಕರ್ತರು ಬಂದ್ರೆ ಅಂದರೆ ಮನೆಯಾಗ ಅವ್ರು ಉಪವಾಸ ದುಡ್ಡಿಲ್ಲ, ಕಾರ್ಯಕರ್ತರಿಗೆ ಕೊಡಬೇಕು, ಕೊಡಲೇಬೇಕು ಮಸ್ಟ್ ಅಂಡ್ ಶುಡ್. ಅವ್ರು ಮನೆಯಾಗೆ ಏನೈತಿ ಏನು ಮಾಡಿದ್ರು ಅಂತ ಕೇಳಲ್ಲ. ಮೈತ್ರ ಒಂದು 8 ಜನ ಮನೆ ಊಟ ಕೊಡೆ ಮುಗಿಯತ್ತು. ಮುಂಚೆನೇ ಅಡ್ವಾನ್ಸ್ ಹೇಳ್ತೀವಿ ಬರ್ತೇವೆ ಅಂತ ಇದ್ದಿಲ್ಲ, ಫೋನ್ಗಳಿದ್ದಿಲ್ಲಲ್ಲ ಫಸ್ಟ್ ಆಫ್ ಆಲ್. ಹಂಗಾಗಿ ಆ ಥರ ಭಾಳ ಇನ್ಸಿಡೆಂಟ್ ಆಯ್ತವ ಅವರು. ಅವ್ರ ಮಡದಿ ಮೈತ್ರಮ್ಮನವರು ಹೆಂಗ್ ಸಪೋರ್ಟ್ ಮಾಡ್ತಿದ್ರು ಯಡಿಯೂರಪ್ಪನವರಿಗೆ? ಅಲ್ಲ, ಸಪೋರ್ಟ್ ಹೆಂಗೆ ಮಾಡ್ತಿದ್ರು ಅಂದರೆ ಅವ್ರೇನು ರಾಜಕಾರಣಕ್ಕೆ ಬಂದ್ರಲ್ಲ, ಅವರು ಒಂದ್ಸಲ ಈ ಪಾರ್ಟಿ ಕಟ್ಟೋಕ್ಕೋಸ್ಕರ ನಮ್ಮದು ಎಲ್ಲಿ ಆಗಲ್ಲ ಅಲ್ಲಿ ಒಂದ್ಸಲ ಕೌನ್ಸಿಲರ್ ಅವ್ರನ್ನ ಸೋಲಿಸಿದ್ರು. ಮೈತ್ರಮ್ಮನ ಸೋತರು. ಎಲ್ಲಿ ಲಿಂಗಾಯತರು ಇದಾರೆ ಅಲ್ಲಿ ನಿಲ್ಲಿಸಿ ಅಲ್ಲಿ ಸೋತರು. ಅಲ್ಲಿ ಪಾರ್ಟಿ ಕಟ್ಟಾಗ ಯಡಿಯೂರಪ್ಪನಂಗೆ. ಆಮೇಲೆ ಇಲ್ಲಿ 5ನೇ ಡಿವಿಷನ್ ಅಂತ ಐತಿ, ಅಲ್ಲಿ BJP ಬಾರಿ ಬೇಕು ಕರ್ಕೊಂಡಾಗ ಅಲ್ಲಿ ನಿಲ್ಸಿದ್ರು ಮೈತ್ರಮ್ಮರನ್ನ. ಅಂದ್ರೆ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಜನ ಒಗ್ಗಟ್ಟು ಬರ್ರಿ ಅವ್ರನ್ನ ನಿಲ್ಸ್ಯಾರ. ಆ ರೀತಿ ಪಾರ್ಟಿ ಕಟ್ಟ. ಮೈತ್ರಮ್ಮನವ್ರ ಬಗ್ಗೆ ನಾನು ಯಾಕೆ ಕೇಳಿದೆ ಅಂತಂದ್ರೆ ಅಜ್ಜಪ್ಪ ಅಂತಂದು, ಅಜ್ಜಪ್ಪ ಹರಿಕೇರಿ ಅಂತ ಹುಬ್ಳಿಲಿ ಮಾತಾಡ್ಸ್ದೆ. 84 ವರ್ಷ ಅವ್ರು ಹೇಳ್ತಾ ಇದ್ರು ಮೈತ್ರಮ್ಮನವರು ತಮ್ಮ ಒಡವೆ ಬಂಗಾರ ಎಲ್ಲಾನು ಮಾರ್ಬಿಟ್ಟು ಪಕ್ಷ ಕಟ್ಟೋದಕ್ಕೆ ಯಡಿಯೂರಪ್ಪನವರಿಗೆ ಸಹಾಯ ಮಾಡಿದ್ರು ಅಂತ ಅಂದು. ನೀವು ಅದನ್ನ ಕಣ್ಣಾರೆ ನೋಡಿರ್ತೀರ? ಸತ್ಯ, ಅದು ಸತ್ಯ. ಅದೇ ಕೆಲವೊಂದು ವಿಚಾರಗಳು ಹೇಳ್ಬಾರ್ದು. ಅಂಥ ಕಷ್ಟದಲ್ಲಿ ಒಟ್ಟಿಗೆ ಇದ್ದರು. ಒಂದು ಸರಿ ಹೇಳೋ ಬೇಡ, ಸ್ಟ್ರೈಕಿಗೆ ಕುಂತಿದ್ವಿ. ತಿಂಗಳಂಗಡಲೆ ಸ್ಟ್ರೈಕ್ ಹೋಗ ಕಾಂಗ್ರೆಸ್ MLA
ಮಿನಿಸ್ಟರ್ MLA ಅಲ್ಲ ಮಿನಿಸ್ಟ್ರೆ. ತಾಲೂಕು ಆಫೀಸ್ ಮುಂದೆ ತಿಂಗಳಂಗಳ ಸ್ಟ್ರೈಕ್ ಕೂತ್ಕೊಂಡಿದ್ವಿ ಸ್ವಲ್ಪ ದುಡ್ಡಿಗೆ. ಅವಾಗೆಲ್ಲ ಅದು ಭಾಳ ಕಷ್ಟ. ಶಂಕರಮೂರ್ತಿಯವರು ಸಪೋರ್ಟ್ ಮಾಡ್ತಾರೆ. ಒಂದು ಸಾರಿ ನಾನೇ ಹೋಗಿ ಒಂದು ಚೀಟಿ ಕೊಟ್ಟರು ಶಂಕರಮೂರ್ತಿ ಹತ್ರ ಹೋಗಿ 10,000 ರೂಪಾಯಿಗೆ ಅಷ್ಟಾಗಿ ಕೊನೆ ಹೋಗಿ ಹಣ್ಣಾರು ಕಳ್ಸ್ಯಾರ ಅಂತೇಳಿ ನಾನೇ ಚೀಟಿ ಕೊಟ್ಟು ಒಂದು 10,000 ರೂಪಾಯಿ ಸುಮ್ಮನೆ ಕೊಟ್ಟಿದ್ದೆ ಯಡಿಯೂರಪ್ಪನವ್ರಿಗೆ. ಅಷ್ಟು ತೊಂದರೆ ಒಳಗೆ ಇದ್ದಾಗ ಪಾರ್ಟಿ ಕಟ್ಟಿದ್ದೆವು ಈ ಮನುಷ್ಯ. ಅವಾಗ ಮೈತ್ರಮ್ಮವರು ಅಷ್ಟೇ, ಅವ್ರಿಗೆ ಏನು ಕೈ ಬಳೆ ಒಂದು ಬಿಟ್ರೆ ಬೇರೆ ಏನೂ ಇರ್ತಿದ್ದಿಲ್ಲ ಬಡವೆ. ನಾವಂತೂ ಹಾಕ್ಸಿದ್ದು ನೋಡೇ ಇಲ್ಲ ಮುಂದೆ. ಆ ರೀತಿ ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಮಾಡ್ಕೊಂತ ಇದ್ರು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ ಅನ್ನೋಕ್ಕಿಂತ ಇಂಪಾರ್ಟೆಂಟು ಮಡದಿ ಸಪೋರ್ಟ್ ಬೇಕು. ಅವರಿಂದ ಇವರಿಗೆ 100 ಬಲ. ಹಂಗೆ ಮೈತ್ರಮ್ಮರು ಎಲ್ಲ ವಿಚಾರದಾಗ ಯಡಿಯೂರಪ್ಪನವ್ರಿಗೆ ಭಾಳ ಸಪೋರ್ಟ್ ಮಾಡ್ಕೊಂತ ಬಂದರು. ಓಕೆ, ಭಾಳ ಸಪೋರ್ಟಿವ್ ಆಗಿತ್ತು. ಹೌದು ಹೌದು. ಓಕೆ, ಇಂಥ ಕತೆಗಳು ಕೇಳ್ತಾ ಹೋದ್ವಿ ಅಂತಂದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಕ್ರಾಚ್ ಇಂದ ಪಕ್ಷ ಕಟ್ಟಿರೋದಿದೆಯಲ್ಲ, ಅಂದ್ರೆ ಶೂನ್ಯ ಏನೂ ಇರಲಿಲ್ಲ, ಅಲ್ಲಿಂದ ಪಕ್ಷ ಕಟ್ಟಿದ್ರು. ಪಕ್ಷ ಕಟ್ಟೋದಕ್ಕೆ ಸಹಕರಿಸಿದಂತಹ ಮತ್ತು ದುಡಿದಿದ್ದಂತಹ ಕಾರ್ಯಕರ್ತರನ್ನ ನಾನು ಈ ಸಂದರ್ಭದಲ್ಲಿ ಮಾತಾಡಿಸ್ತಾ ಇರೋದು ನಿಜಕ್ಕೂ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಈ ಯಡಿಯೂರಪ್ಪನವರು ಪುರಸಭೆಗೆ ಸಂಬಂಧಪಟ್ಟಂತೆ ರಾಜಕಾರಣ ಮಾಡ್ತಿರುವಾಗ ಇಲ್ಲಿ ಓಕೆ, ಅಂದರೆ ಅವರು ಮಂತ್ರಿ ಆದಾಗ, MLA ಆದಾಗ, ಮತ್ತೆ ಮುಖ್ಯಮಂತ್ರಿಗಳಾದಾಗ, ಮತ್ತೆ ಈಗಲೂ ಶಿಕಾರಿಪುರದ ಜೊತೆ ಹೇಗೆ ಇಟ್ಕೊಂಡಿದ್ದಾರೆ ಅವ್ರ ಸಂಬಂಧ? ಅದು ಒಂದೇ ಉದಾಹರಣೆ ಹೇಳ್ಬೇಕು ಅಂದರೆ ಮೇಡಮರೇ, ನಾನು ಮುನ್ಸಿಪಲ್ ಅಧ್ಯಕ್ಷ ಆಗಿದ್ದೆ, 2 ಬಾರಿ ಮುನ್ಸಿಪಲ್ ಅಧ್ಯಕ್ಷ, 4 ಬಾರಿ ಕೌನ್ಸಿಲರ್ ಆಗಿದ್ದೆ. ಅವಾಗ ಯಡಿಯೂರಪ್ಪನವ್ರು ಬರೋರು, ಈ ತಿಂಗಳು ಏನು ಬೇಕು ನನಗೆ, ಎಷ್ಟು ಕೋಟಿ ಬೇಕು. ಅವಾಗ ನಾನು ಅಧ್ಯಕ್ಷ ಇದ್ದಾಗೆ ಶಿಕಾರಿಪುರ ನಗರ ಏನು ನೀವು ನೋಡ್ತಿದ್ರಲ್ಲ ಕಾಂಕ್ರೀಟ್ ರೋಡ್, ನಾನು ಅಧ್ಯಕ್ಷ ಇದ್ದಾಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಕಾಂಕ್ರೀಟ್ ರೋಡ್ನ. ಕೊನೆಗೆ ಇನ್ನೆಷ್ಟು ಕೋಟಿ ಬೇಕೋ, ಇಲ್ಲ ಅಣ್ಣ ಇನ್ನೊಂದು ಕೋಟಿ ಬೇಕೋ, ನೋಡ ನನಗೆ ಅಧಿಕಾರ ಎಷ್ಟು ದಿವಸ ಇರ್ತದೋ ಗೊತ್ತಿಲ್ಲ, ಇವತ್ತು ಹೋಗ್ಬೋದು ನಾಳೆ ಹೋಗ್ಬೋದು, ನಮ್ಮೂರಿನ ಕೆಲಸಕ್ಕೆ ಏನೇನು ಬೇಕು, ಎಷ್ಟು ಬೇಕು. ನನಗೆ ಈ ಮನುಷ್ಯನ ಕೂಡ ಇಲ್ಲ ಮರಿ 1 ಕೋಟಿ ಅಂದರೆ ಏಯ್ ಏನೋ 1 ಕೋಟಿನ ಒಂದು 5 ಕೋಟಿ ಕೊಡ್ತಾನೆ, ಇವನ್ನೆಲ್ಲ ಮಾಡು. ಓಕೆ, ಅಷ್ಟು ಧಾರಾಳ. ಅಯ್ಯೋ, ನಾನು ಹೇಳಿದ್ನಲ್ಲ, ನಾನು ಅಧ್ಯಕ್ಷ, ನಮ್ಮ ಫ್ರೆಂಡೇ ಒಬ್ಬರು ಮುನ್ಸಿಪಲ್ ಇಂಜಿನಿಯರು, ಹಗಲು ರಾತ್ರಿ ಬರೀತಿದ್ದೀವಿ ಕುತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಈ ರೋಡಿಗೆ ಎಷ್ಟು, ಈ ರೋಡಿಗೆ ಎಷ್ಟು. ಈ ಶಿಕಾರಿಪುರದ ಆಲ್ಮೋಸ್ಟ್ ರೋಡ್ ಅಷ್ಟು ನಾವಿದ್ದಾಗೆ ಕಾಂಕ್ರೀಟ್ ರೋಡ್ ಮಾಡಿಸಿದ್ದು. ಕನ್ಸಿಡೆನ್ಸ್ ರೋಡ್ನೂ ಬಿಟ್ಟಿಲ್ಲ, ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿಸಿದೆ. ಅದಕ್ಕೆ ಸಹಕಾರ ಅಂದರೆ ಯಡಿಯೂರಪ್ಪನವರು ಏನಾಗಬೇಕು, ಇನ್ನೆಷ್ಟು ಕೋಟಿ ಬೇಕು, 10 ಕೋಟಿ ಬೇಕಾ, ಹಿಂಗೆ ನೇರ ಕೇಳೋರು. ನನ್ನ ಅಧಿಕಾರ ಇವತ್ತಿರ್ಬೋದು, ನಾಳೆ ಹೋಗ್ಬೋದು, ನೀನು ಕೆಲಸ ಮಾಡು. ಓಕೆ ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ ಹಂಚ್ಕೊಂಡ್ರಿ. ಇನ್ನೂ ಭಾಳ ಹೇಳೋದವೆ, ನೀವು ಹೇಳ್ದಂಗೆ ಚರಿತ್ರೆನೇ ಅವ್ರದ್ದು, ಜೀವನ ಚರಿತ್ರೆ ಬರಿಬೋದು. ಇದು ಯಡಿಯೂರಪ್ಪನವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಬೆಳೆಸಿ ಮತ್ತೆ ಆ ಪಕ್ಷವನ್ನ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆಯೋದಕ್ಕೆ ಕಾರಣೀಕರ್ತರಾಗಿರುವಂತಹ ತೆರೆಮರೆಯ ಹೀರೋಸ್ಗಳನ್ನ ಮಾತಾಡಿಸುವಂತಹ ನನ್ನ ಪ್ರಯತ್ನ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಹೋಗ್ಬರೋ ಸಮಯ. ನಿಮಗೆ ಯಡಿಯೂರಪ್ಪನವರ ಬಗ್ಗೆ ಗೊತ್ತಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.